ಎಷ್ಟೇ ಮಳೆಯಾದರೂ ಕೂಡ ಅಲ್ಲಿನ ಮರಗಳೆಲ್ಲ ಸಂಪೂರ್ಣ ಒಣಗಿ ಹೋಗ್ಬಿಟ್ಟಿದ್ದಾವೆ. ಒಳ್ಳೆ ಫಸಲು ಬರುತ್ತೆ ಅಂತ ಕಾಯ್ತಾ ಇದ್ದಂತಹ ಅನ್ನದಾತ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾನೆ. ಅಷ್ಟಕ್ಕೂ ಮರಗಳು ಅಂಥ ಪರಿ ಒಣಗಿ ಹೋಗಕ್ಕೆ ಕಾರಣ ಏನು ನೋಡಿ. ಒಣಗಿ ನಿಂತ 280 ಮಾವಿನ ಮರಗಳು. ಮಾವಿಗೆ ಕುತ್ತು ತಂದ ಹುಳುವಿನ ಬಾಧೆ. ಒಣಗಿ ನಿಂತ ಸಾಲು ಸಾಲು ಮಾವಿನ ಮರಗಳು, ನೆತ್ತಿ ಮೇಲೆ ಸುಡುವ ಬಿಸಿಲು, ತಲೆ ಮೇಲೆ ಕೈ ಹೊತ್ತು ಕುಳಿತಿರುವ ರೈತರು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಯಲಕಪಳ್ಳಿ ಗ್ರಾಮದ ಅನ್ನದಾತ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾನೆ. ರೈತ ಕತಲಪ್ಪ ಎಂಬುವರು ತಮ್ಮ 3 ಎಕರೆ ಜಮೀನಿನಲ್ಲಿ ಕೇಸರ, ದಸರಾ, ಮಲ್ಲಿಕ ಅನ್ನೋ 3 ತಳಿಯ ಮಾವಿನ ಮರಗಳನ್ನು ಕಳೆದ 14 ವರ್ಷಗಳ ಹಿಂದೆ ಹಾಕಿದ್ರು. ಕಳೆದ 2 ವರ್ಷದಲ್ಲಿ 280 ಮಾವಿನ ಮರಗಳಿಂದ ರೈತರಿಗೆ ಒಳ್ಳೆ ಆದಾಯ ಬರ್ತಿತ್ತು. ಆದರೆ ಈ ಬಾರಿ ಏಕಾಏಕಿಯಾಗಿ 3 ಎಕರೆಯಲ್ಲಿ ಬೆಳೆದಿದ್ದ 280 ಮಾವಿನ ಮರಗಳು ಒಣಗಿ ನಿಂತಿವೆ. ಕಾಂಡ ಕೊರಕೆ ಎಂಬ ಹುಳು ಅಂಟಿಕೊಂಡು ಎಲ್ಲ ಮರಗಳು ಒಣಗಿ ಹೋಗಿವೆ. ಏನಾದ್ರಿ 14 ವರ್ಷ ಆಯ್ತ್ರಿ ಹಚ್ಚಿ ಕೇಸಿ ನಮ್ಮ ಗಿಡ ಎಲ್ಲ ಲಾಸ್ ಆಗ್ಯಾವ್ರಿ. ಈಗ ಏನು ಪರಿಹಾರ ಕೊಡ್ತೀರಿ? ನೀವೇ ಕೊಡ್ಬೇಕು ನೋಡ್ರಿ ಸರ್. ನಮ್ಗೆ ಏನು ಬೇನಿ ಅದೋ ನಮ್ಗೆ ಅದು ಅಲ್ಲಾಗ ಬರಲ್ಲ ಸರ್. ನಮ್ಮ ಗಿಡ ಹೋಗಿ ತೋಲ್ ತ್ರಾಸ ಆಗ್ಯದ್ರಿ ಸರ್. ನಮ್ಮ ಗಿಡದ ಪರಿಹಾರ ಕೊಟ್ಟು ಬಿಡ್ರಿ ಆಯ್ತು ನೋಡ್ರಿ ಸರ್. ನಮ್ಮ ಬದುಕ್ಲಕ್ಕ ಹಾದಿ ನೋಡ್ರಿ ಸರ್. ಎಷ್ಟು ಗಿಡ ಐತಿ? 280 ರೀ ಸರ್. ಏನು ಗಿಡ? ಮಾವಿನ ಗಿಡ ರೀ. ಅವು ಅಲ್ಲಾಗ ಬರಲ್ಲ ಸರ್. ನನಗೆ ನನ್ನ ಮಕ್ಕಳು ಹೇಳ್ಯಾರಲ್ರಿ ನಮ್ಗೆ ಅಲ್ಲಾಗ ಬರಂಗಿಲ್ಲ. ಇನ್ನು ಆರಂಭದಲ್ಲಿ ಕಾಂಡ ಕೊರಕ ಹುಳುವಿನ ಬಾಧೆ ತಗುಲಿದ್ದು ರೈತರಿಗೆ ಗೊತ್ತಾಗಿಲ್ಲ. ಬಳಿಕ ಮರಗಳನ್ನು ಒಣಗಿ ಹೋಗ್ತಿರೋದನ್ನ ಕಂಡು ರೈತ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕಿಸಿದ್ರು. ಆದರೆ ಅಷ್ಟೊತ್ತಿಗೆ ಕಾಲ ಮಿಂಚಿ ಹೋಗಿತ್ತು. ಸರಿ ಮಲ್ಲಿಕ, ದಸರಾ ಅಂತ ಕೇಸಿ 3 ತಳಿಗಳು ಸರ್. 3 ತಳಿಗಳು ಸರ್. ಅವು ಏನೋ ನಾಟಿ ರೋಗ ಅಂತ ಬಂದು ಕೇಸಿ ಇವೆಲ್ಲ ಗಿಡಗಳು ಎಲ್ಲ ಒಣಗಿ ಹೋಗ್ಯಾವ ಸರ್. ನಮ್ಗೆ ನಾವು 14 ವರ್ಷ ಆಯ್ತು ಸರ್. 14 ವರ್ಷ ಸರ್. ಈಗ ಏನಾಗಿದೆ ಸರ್, ಎರಡೇ ವರ್ಷ ತೊಂದಿವಿ ಸರ್ ನಾವು ತಳಿ. 2 ವರ್ಷದಾಗ ಒಂದು ಗಿಡಕ್ಕೆ 50 kg ಅಂದ್ರೆ ಭೀ ನಮ್ಮ 40 ರೂಪಾಯಿ kg ಮಾಡಿದ್ರು 4 ಲಕ್ಷ ರೂಪಾಯಿ ಆದಾಯ ಬರ್ತದೆ ಸರ್. ನಮಗೆ ಬರ್ತಕ್ಕಂಥದ್ದು ನಾವು 2 ವರ್ಷ ತೊಂದಿವಿ ಸರ್. ಈಗ ಏನು ಬರ್ತಕ್ಕಂಥ ಫಸಲಿನಲ್ಲಿ ಈ ಥರ ರೋಗ ಬಂದು ಇದು ಆಗ್ಯದ ಸರ್. ನಮ್ಮ ಮುಂದೆ ಬದುಕಲು ಕಷ್ಟ ಆಗ್ಯದ ಸರ್. ಈಗ ಬೇಕಾದ್ರೆ ಸರ್ ನಿಮ್ಮಲ್ಲಿ ಪಾಣಿದಾಗ ಭೀ ಇಂಟಿದೆ ಸರ್. ಸದ್ಯ ಮಾವಿನ ಮರಗಳೆಲ್ಲ ಒಣಗಿ ಹೋಗಿ ಅನ್ನದಾತ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ರೈತನ ಕಷ್ಟಕ್ಕೆ ಸರ್ಕಾರ ಪರಿಹಾರ ನೀಡುತ್ತಾ ಕಾದು ನೋಡಬೇಕಿದೆ. ಓಂ ಪ್ರಕಾಶ್, H. ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಎಷ್ಟೇ ಮಳೆಯಾದರೂ ಕೂಡ ಅಲ್ಲಿನ ಮರಗಳೆಲ್ಲ ಸಂಪೂರ್ಣ ಒಣಗಿ ಹೋಗ್ಬಿಟ್ಟಿದ್ದಾವೆ. ಒಳ್ಳೆ ಫಸಲು ಬರುತ್ತೆ ಅಂತ ಕಾಯ್ತಾ ಇದ್ದಂತಹ ಅನ್ನದಾತ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾನೆ. ಅಷ್ಟಕ್ಕೂ ಮರಗಳು ಅಂಥ ಪರಿ ಒಣಗಿ ಹೋಗಕ್ಕೆ ಕಾರಣ ಏನು ನೋಡಿ. ಒಣಗಿ ನಿಂತ 280 ಮಾವಿನ ಮರಗಳು. ಮಾವಿಗೆ ಕುತ್ತು ತಂದ ಹುಳುವಿನ ಬಾಧೆ. ಒಣಗಿ ನಿಂತ ಸಾಲು ಸಾಲು ಮಾವಿನ ಮರಗಳು, ನೆತ್ತಿ ಮೇಲೆ ಸುಡುವ ಬಿಸಿಲು, ತಲೆ ಮೇಲೆ ಕೈ ಹೊತ್ತು ಕುಳಿತಿರುವ ರೈತರು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಯಲಕಪಳ್ಳಿ ಗ್ರಾಮದ ಅನ್ನದಾತ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾನೆ. ರೈತ ಕತಲಪ್ಪ ಎಂಬುವರು ತಮ್ಮ 3 ಎಕರೆ ಜಮೀನಿನಲ್ಲಿ ಕೇಸರ, ದಸರಾ, ಮಲ್ಲಿಕ ಅನ್ನೋ 3 ತಳಿಯ ಮಾವಿನ ಮರಗಳನ್ನು ಕಳೆದ 14 ವರ್ಷಗಳ ಹಿಂದೆ ಹಾಕಿದ್ರು. ಕಳೆದ 2 ವರ್ಷದಲ್ಲಿ 280 ಮಾವಿನ ಮರಗಳಿಂದ ರೈತರಿಗೆ ಒಳ್ಳೆ ಆದಾಯ ಬರ್ತಿತ್ತು. ಆದರೆ ಈ ಬಾರಿ ಏಕಾಏಕಿಯಾಗಿ 3 ಎಕರೆಯಲ್ಲಿ ಬೆಳೆದಿದ್ದ 280 ಮಾವಿನ ಮರಗಳು ಒಣಗಿ ನಿಂತಿವೆ. ಕಾಂಡ ಕೊರಕೆ ಎಂಬ ಹುಳು ಅಂಟಿಕೊಂಡು ಎಲ್ಲ ಮರಗಳು ಒಣಗಿ ಹೋಗಿವೆ. ಏನಾದ್ರಿ 14 ವರ್ಷ ಆಯ್ತ್ರಿ ಹಚ್ಚಿ ಕೇಸಿ ನಮ್ಮ ಗಿಡ ಎಲ್ಲ ಲಾಸ್ ಆಗ್ಯಾವ್ರಿ. ಈಗ ಏನು ಪರಿಹಾರ ಕೊಡ್ತೀರಿ? ನೀವೇ ಕೊಡ್ಬೇಕು ನೋಡ್ರಿ ಸರ್. ನಮ್ಗೆ ಏನು ಬೇನಿ ಅದೋ ನಮ್ಗೆ ಅದು ಅಲ್ಲಾಗ ಬರಲ್ಲ ಸರ್. ನಮ್ಮ ಗಿಡ ಹೋಗಿ ತೋಲ್ ತ್ರಾಸ ಆಗ್ಯದ್ರಿ ಸರ್. ನಮ್ಮ ಗಿಡದ ಪರಿಹಾರ ಕೊಟ್ಟು ಬಿಡ್ರಿ ಆಯ್ತು ನೋಡ್ರಿ ಸರ್. ನಮ್ಮ ಬದುಕ್ಲಕ್ಕ ಹಾದಿ ನೋಡ್ರಿ ಸರ್. ಎಷ್ಟು ಗಿಡ ಐತಿ? 280 ರೀ ಸರ್. ಏನು ಗಿಡ? ಮಾವಿನ ಗಿಡ ರೀ. ಅವು ಅಲ್ಲಾಗ ಬರಲ್ಲ ಸರ್. ನನಗೆ ನನ್ನ ಮಕ್ಕಳು ಹೇಳ್ಯಾರಲ್ರಿ ನಮ್ಗೆ ಅಲ್ಲಾಗ ಬರಂಗಿಲ್ಲ. ಇನ್ನು ಆರಂಭದಲ್ಲಿ ಕಾಂಡ ಕೊರಕ ಹುಳುವಿನ ಬಾಧೆ ತಗುಲಿದ್ದು ರೈತರಿಗೆ ಗೊತ್ತಾಗಿಲ್ಲ. ಬಳಿಕ ಮರಗಳನ್ನು ಒಣಗಿ ಹೋಗ್ತಿರೋದನ್ನ ಕಂಡು ರೈತ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕಿಸಿದ್ರು. ಆದರೆ ಅಷ್ಟೊತ್ತಿಗೆ ಕಾಲ ಮಿಂಚಿ ಹೋಗಿತ್ತು. ಸರಿ ಮಲ್ಲಿಕ, ದಸರಾ ಅಂತ ಕೇಸಿ 3 ತಳಿಗಳು ಸರ್. 3 ತಳಿಗಳು ಸರ್. ಅವು ಏನೋ ನಾಟಿ ರೋಗ ಅಂತ ಬಂದು ಕೇಸಿ ಇವೆಲ್ಲ ಗಿಡಗಳು ಎಲ್ಲ ಒಣಗಿ ಹೋಗ್ಯಾವ ಸರ್. ನಮ್ಗೆ
ನಾವು 14 ವರ್ಷ ಆಯ್ತು ಸರ್. 14 ವರ್ಷ ಸರ್. ಈಗ ಏನಾಗಿದೆ ಸರ್, ಎರಡೇ ವರ್ಷ ತೊಂದಿವಿ ಸರ್ ನಾವು ತಳಿ. 2 ವರ್ಷದಾಗ ಒಂದು ಗಿಡಕ್ಕೆ 50 kg ಅಂದ್ರೆ ಭೀ ನಮ್ಮ 40 ರೂಪಾಯಿ kg ಮಾಡಿದ್ರು 4 ಲಕ್ಷ ರೂಪಾಯಿ ಆದಾಯ ಬರ್ತದೆ ಸರ್ ನಮಗೆ. ಬರ್ತಕ್ಕಂಥದ್ದು ನಾವು 2 ವರ್ಷ ತೊಂದಿವಿ ಸರ್. ಈಗ ಏನು ಬರ್ತಕ್ಕಂಥ ಫಸಲಿನಲ್ಲಿ ಈ ಥರ ರೋಗ ಬಂದು ಇದು ಆಗ್ಯದ ಸರ್. ನಮ್ಮ ಮುಂದೆ ಬದುಕಲು ಕಷ್ಟ ಆಗ್ಯದ ಸರ್. ಈಗ ಬೇಕಾದ್ರೆ ಸರ್ ನಿಮ್ಮಲ್ಲಿ ಪಾಣಿದಾಗ ಭೀ ಇಂಟಿದೆ ಸರ್. ಸದ್ಯ ಮಾವಿನ ಮರಗಳೆಲ್ಲ ಒಣಗಿ ಹೋಗಿ ಅನ್ನದಾತ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ರೈತನ ಕಷ್ಟಕ್ಕೆ ಸರ್ಕಾರ ಪರಿಹಾರ ನೀಡುತ್ತಾ ಕಾದು ನೋಡಬೇಕಿದೆ. ಓಂ ಪ್ರಕಾಶ್, ಹೆಚ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಎಷ್ಟೇ ಮಳೆಯಾದರೂ ಕೂಡ ಅಲ್ಲಿನ ಮರಗಳೆಲ್ಲ ಸಂಪೂರ್ಣ ಒಣಗಿ ಹೋಗ್ಬಿಟ್ಟಿದ್ದಾವೆ. ಒಳ್ಳೆ ಫಸಲು ಬರುತ್ತೆ ಅಂತ ಕಾಯ್ತಾ ಇದ್ದಂತಹ ಅನ್ನದಾತ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾನೆ. ಅಷ್ಟಕ್ಕೂ ಮರಗಳು ಅಂಥ ಪರಿ ಒಣಗಿ ಹೋಗಕ್ಕೆ ಕಾರಣ ಏನು ನೋಡಿ. ಒಣಗಿ ನಿಂತ 280 ಮಾವಿನ ಮರಗಳು. ಮಾವಿಗೆ ಕುತ್ತು ತಂದ ಹುಳುವಿನ ಬಾಧೆ. ಒಣಗಿ ನಿಂತ ಸಾಲು ಸಾಲು ಮಾವಿನ ಮರಗಳು, ನೆತ್ತಿ ಮೇಲೆ ಸುಡುವ ಬಿಸಿಲು, ತಲೆ ಮೇಲೆ ಕೈ ಹೊತ್ತು ಕುಳಿತಿರುವ ರೈತರು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಯಲಕಪಳ್ಳಿ ಗ್ರಾಮದ ಅನ್ನದಾತ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾನೆ. ರೈತ ಕತಲಪ್ಪ ಎಂಬುವರು ತಮ್ಮ 3 ಎಕರೆ ಜಮೀನಿನಲ್ಲಿ ಕೇಸರ, ದಸರಾ, ಮಲ್ಲಿಕ ಅನ್ನೋ 3 ತಳಿಯ ಮಾವಿನ ಮರಗಳನ್ನು ಕಳೆದ 14 ವರ್ಷಗಳ ಹಿಂದೆ ಹಾಕಿದ್ರು. ಕಳೆದ 2 ವರ್ಷದಲ್ಲಿ 280 ಮಾವಿನ ಮರಗಳಿಂದ ರೈತರಿಗೆ ಒಳ್ಳೆ ಆದಾಯ ಬರ್ತಿತ್ತು. ಆದರೆ ಈ ಬಾರಿ ಏಕಾಏಕಿಯಾಗಿ 3 ಎಕರೆಯಲ್ಲಿ ಬೆಳೆದಿದ್ದ 280 ಮಾವಿನ ಮರಗಳು ಒಣಗಿ ನಿಂತಿವೆ. ಕಾಂಡ ಕೊರಕೆ ಎಂಬ ಹುಳು ಅಂಟಿಕೊಂಡು ಎಲ್ಲ ಮರಗಳು ಒಣಗಿ ಹೋಗಿವೆ. ಏನಾದ್ರಿ 14 ವರ್ಷ ಆಯ್ತ್ರಿ ಹಚ್ಚಿ ಕೇಸಿ ನಮ್ಮ ಗಿಡ ಎಲ್ಲ ಲಾಸ್ ಆಗ್ಯಾವ್ರಿ. ಈಗ ಏನು ಪರಿಹಾರ ಕೊಡ್ತೀರಿ, ನೀವೇ ಕೊಡ್ಬೇಕು ನೋಡ್ರಿ ಸರ್. ನಮ್ಗೆ ಏನು ಬೇನಿ ಅದೋ ನಮ್ಗೆ ಅದು ಅಲ್ಲಾಗ ಬರಲ್ಲ ಸರ್. ನಮ್ಮ ಗಿಡ ಹೋಗಿ ತೋಲ್ ತ್ರಾಸ ಆಗ್ಯದ್ರಿ ಸರ್. ನಮ್ಮ ಗಿಡದ ಪರಿಹಾರ ಕೊಟ್ಟು ಬಿಡ್ರಿ ಆಯ್ತು ನೋಡ್ರಿ ಸರ್. ನಮ್ಮ ಬದುಕ್ಲಕ್ಕ ಹಾದಿ ನೋಡ್ರಿ ಸರ್. ಎಷ್ಟು ಗಿಡ ಐತಿ? 280 ಈಗ ಸರ್. ಏನು ಗಿಡ? ಮಾವಿನ ಗಿಡ ರೀ. ಅವು ಅಲ್ಲಾಗ ಬರಲ್ಲ ಸರ್. ನನಗೆ ನನ್ನ ಮಕ್ಕಳು ಹೇಳ್ಯಾರಲ್ರಿ, ನಮ್ಗೆ ಅಲ್ಲಾಗ ಬರಂಗಿಲ್ಲ. ಇನ್ನು ಆರಂಭದಲ್ಲಿ ಕಾಂಡ ಕೊರಕ ಹುಳುವಿನ ಬಾಧೆ ತಗುಲಿದ್ದು ರೈತರಿಗೆ ಗೊತ್ತಾಗಿಲ್ಲ. ಬಳಿಕ ಮರಗಳನ್ನು ಒಣಗಿ ಹೋಗ್ತಿರೋದನ್ನ ಕಂಡು ರೈತ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕಿಸಿದ್ರು. ಆದರೆ ಅಷ್ಟೊತ್ತಿಗೆ ಕಾಲ ಮಿಂಚಿ ಹೋಗಿತ್ತು. ಕೇಸರಿ, ಮಲ್ಲಿಕ, ದಸರಾ ಅಂತ ಕೇಸಿ 3 ತಳಿಗಳು ಸರ್. 3 ತಳಿಗಳು ಸರ್. ಯಾವ ಏನೋ ನಾಟಿ ರೋಗ ಅಂತ ಬಂದು ಕೇಸಿ ಇವೆಲ್ಲ ಗಿಡಗಳು ಎಲ್ಲ ಒಣಗಿ ಹೋಗ್ಯಾವ ಸರ್. ನಮ್ಗೆ ನಾವು 14 ವರ್ಷ ಆಯ್ತು ಸರ್. 14 ವರ್ಷ ಸರ್. ಈಗ ಏನಾಗಿದೆ ಸರ್, ಎರಡೇ ವರ್ಷ ತೊಂದಿವಿ ಸರ್ ನಾವು ತಳಿ. 2 ವರ್ಷದಾಗ ಒಂದು ಗಿಡಕ್ಕೆ 50 kg ಅಂದ್ರೆ ಭೀ ನಮ್ಮ 40 ರೂಪಾಯಿ kg ಮಾಡಿದ್ರು 4 ಲಕ್ಷ ರೂಪಾಯಿ ಆದಾಯ ಬರ್ತದೆ ಸರ್ ನಮಗೆ. ಬರ್ತಕ್ಕಂಥದ್ದು ನಾವು 2 ವರ್ಷ ತೊಂದಿವಿ ಸರ್. ಈಗ ಏನು ಬರ್ತಕ್ಕಂಥ ಫಸಲಿನಲ್ಲಿ ಈ ಥರ ರೋಗ ಬಂದು ಇದು ಆಗ್ಯದ ಸರ್. ನಮ್ಮ ಮುಂದೆ ಬದುಕಲು ಕಷ್ಟ ಆಗ್ಯದ ಸರ್. ಈಗ ಬೇಕಾದ್ರೆ ಸರ್ ನಿಮ್ಮಲ್ಲಿ ಪಾಣಿದಾಗ ಭೀ ಇಂಟಿದೆ ಸರ್. ಸದ್ಯ ಮಾವಿನ ಮರಗಳೆಲ್ಲ ಒಣಗಿ ಹೋಗಿ ಅನ್ನದಾತ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ರೈತನ ಕಷ್ಟಕ್ಕೆ ಸರ್ಕಾರ ಪರಿಹಾರ ನೀಡುತ್ತಾ ಕಾದು ನೋಡಬೇಕಿದೆ. ಓಂ ಪ್ರಕಾಶ್, ಹೆಚ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಎಷ್ಟೇ ಮಳೆಯಾದರೂ ಕೂಡ ಅಲ್ಲಿನ ಮರಗಳೆಲ್ಲ ಸಂಪೂರ್ಣ ಒಣಗಿ ಹೋಗ್ಬಿಟ್ಟಿದ್ದಾವೆ. ಒಳ್ಳೆ ಫಸಲು ಬರುತ್ತೆ ಅಂತ ಕಾಯ್ತಾ ಇದ್ದಂತಹ ಅನ್ನದಾತ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾನೆ. ಅಷ್ಟಕ್ಕೂ ಮರಗಳು ಅಂಥ ಪರಿ ಒಣಗಿ ಹೋಗಕ್ಕೆ ಕಾರಣ ಏನು ನೋಡಿ. ಒಣಗಿ ನಿಂತ 280 ಮಾವಿನ ಮರಗಳು. ಮಾವಿಗೆ ಕುತ್ತು ತಂದ ಹುಳುವಿನ ಬಾಧೆ. ಒಣಗಿ ನಿಂತ ಸಾಲು ಸಾಲು ಮಾವಿನ ಮರಗಳು, ನೆತ್ತಿ ಮೇಲೆ ಸುಡುವ ಬಿಸಿಲು, ತಲೆ ಮೇಲೆ ಕೈ ಹೊತ್ತು ಕುಳಿತಿರುವ ರೈತರು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಯಲಕಪಳ್ಳಿ ಗ್ರಾಮದ ಅನ್ನದಾತ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾನೆ. ರೈತ ಕತಲಪ್ಪ ಎಂಬುವರು ತಮ್ಮ 3 ಎಕರೆ ಜಮೀನಿನಲ್ಲಿ ಕೇಸರ, ದಸರಾ, ಮಲ್ಲಿಕ ಅನ್ನೋ 3 ತಳಿಯ ಮಾವಿನ ಮರಗಳನ್ನು ಕಳೆದ 14 ವರ್ಷಗಳ ಹಿಂದೆ ಹಾಕಿದ್ರು. ಕಳೆದ 2 ವರ್ಷದಲ್ಲಿ 280 ಮಾವಿನ ಮರಗಳಿಂದ ರೈತರಿಗೆ ಒಳ್ಳೆ ಆದಾಯ ಬರ್ತಿತ್ತು. ಆದರೆ ಈ ಬಾರಿ ಏಕಾಏಕಿಯಾಗಿ 3 ಎಕರೆಯಲ್ಲಿ ಬೆಳೆದಿದ್ದ 280 ಮಾವಿನ ಮರಗಳು ಒಣಗಿ ನಿಂತಿವೆ. ಕಾಂಡ ಕೊರಕೆ ಎಂಬ ಹುಳು ಅಂಟಿಕೊಂಡು ಎಲ್ಲ ಮರಗಳು ಒಣಗಿ ಹೋಗಿವೆ.
ಏನಾದ್ರಿ 14 ವರ್ಷ ಐತ್ರಿ ಹಚ್ಚಿ ಕೇಸಿ ನಮ್ಮ ಗಿಡ ಎಲ್ಲ ಲಾಸ್ ಆಗ್ಯಾವ್ರಿ. ಈಗ ಏನು ಪರಿಹಾರ ಕೊಡ್ತೀರಿ ನೀವೇ ಕೊಡ್ಬೇಕು ನೋಡ್ರಿ ಸರ್. ನಮ್ಗೆ ಏನು ಬಿ ಅನ್ನೋದು ನಮ್ಗೆ ಅದು ಅಲ್ಲಕ್ಕೆ ಬರಲ್ಲ ಸರ್. ನಮ್ಮ ಗಿಡ ಹೋಗಿ ತೋಲ್ ತ್ರಾಸ ಆಗ್ಯದ್ರಿ ಸರ್. ನಮ್ಮ ಗಿಡದ ಪರಿಹಾರ ಕೊಟ್ಟು ಬಿಡ್ರಿ ಆಯ್ತು ನೋಡ್ರಿ ಸರ್. ನಮ್ಮ ಬದುಕ್ಲಕ್ಕೆ ಹಾದಿ ನೋಡ್ರಿ ಸರ್. ಎಷ್ಟು ಗಿಡ ಐತಿ? 280 ಈಗ ಸರ್. ಏನು ಗಿಡ ಮಾವಿನ ಗಿಡ ರೀ. ಅವು ಅಲ್ಲಕ್ಕೆ ಬರಲ್ಲ ಸರ್. ನನಗೆ ನನ್ನ ಮಕ್ಕಳು ಹೇಳ್ಯಾರಲ್ರಿ ನಮ್ಗೆ ಅಲ್ಲಕ್ಕೆ ಬರಂಗಿಲ್ಲ. ಇನ್ನು ಆರಂಭದಲ್ಲಿ ಕಾಂಡ ಕೊರಕ ಹುಳುವಿನ ಬಾಧೆ ತಗುಲಿದ್ದು ರೈತರಿಗೆ ಗೊತ್ತಾಗಿಲ್ಲ. ಬಳಿಕ ಮರಗಳನ್ನು ಒಣಗಿ ಹೋಗ್ತಿರೋದನ್ನ ಕಂಡು ರೈತ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕಿಸಿದ್ರು. ಆದರೆ ಅಷ್ಟೊತ್ತಿಗೆ ಕಾಲ ಮಿಂಚಿ ಹೋಗಿತ್ತು. ಸರಿ ಮಲ್ಲಿಕ ದಸರಾ ಅಂತ ಕೇಸಿ 3 ತಳಿಗಳು ಸರ್. 3 ತಳಿಗಳು ಸರ್ ಯಾವ ಏನೋ ನಾಟಿ ರೋಗ ಅಂತ ಬಂದ ಕೇಸಿ ಇವೆಲ್ಲ ಗಿಡಗಳು ಎಲ್ಲ ಒಣಗಿ ಹೋಗ್ಯಾವ ಸರ್. ನಮ್ಗೆ ನಾವು 14 ವರ್ಷ ಆಯ್ತು ಸರ್. 14 ವರ್ಷ ಸರ್. ಈಗ ಏನಾಗಿದೆ ಸರ್, ಎರಡೇ ವರ್ಷ ತೊಂದಿವಿ ಸರ್ ನಾವು ತಳಿ. 2 ವರ್ಷದಾಗ ಒಂದು ಗಿಡಕ್ಕೆ 50 kg ಅಂದ್ರೆ ಭೀ ನಮ್ಮ 40 ರೂಪಾಯಿ kg ಮಾಡಿದ್ರು 4 ಲಕ್ಷ ರೂಪಾಯಿ ಆದಾಯ ಬರ್ತದೆ ಸರ್. ನಮಗೆ ಬರ್ತಕ್ಕಂಥದ್ದು ನಾವು 2 ವರ್ಷ ತೊಗೊಂಡಿವಿ ಸರ್. ಈಗ ಏನು ಬರ್ತಕ್ಕಂಥ ಫಸಲಿನಲ್ಲಿ ಈ ಥರ ರೋಗ ಬಂದು ಇದಾಗ್ಯದ ಸರ್. ನಮ್ಮ ಮುಂದೆ ಬದುಕಲು ಕಷ್ಟ ಆಗ್ಯದ ಸರ್. ಈಗ ಬೇಕಾದ್ರೆ ಸರ್ ನಿಮ್ಮಲ್ಲಿ ಪಾಣಿದಾಗ ಭೀ ಇಂಟಿದೆ ಸರ್. ಸದ್ಯ ಮಾವಿನ ಮರಗಳೆಲ್ಲ ಒಣಗಿ ಹೋಗಿ ಅನ್ನದಾತ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ರೈತನ ಕಷ್ಟಕ್ಕೆ ಸರ್ಕಾರ ಪರಿಹಾರ ನೀಡುತ್ತಾ ಕಾದು ನೋಡಬೇಕಿದೆ. ಓಂ ಪ್ರಕಾಶ್, H. ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.